ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಹಾಗಾದ್ರೆ ಯಾವ ಜಾತಿವಾರು ಸಮುದಾಯವಾರು ಯಾರು ಬಲ ಕೊಟ್ಟಿದ್ದಾರೆ, ಯಾರ ಬಲದ ಪ್ರೆಡಿಕ್ಷನ್ ಅನ್ನು ಸದ್ಯಕ್ಕೆ ಮಾಡಲಾಗ್ತಾ ಇದೆ, ಅದಕ್ಕೆ ಡೀಟೇಲ್ಸ್ ಕೂಡ ಬರ್ತಾ ಇದೆ. ನೋಡ್ತಾ ಇದ್ದಾರೆ ಇಂಡಿಯಾ ಒಕ್ಕೂಟಕ್ಕೆ ಜಾತಿವಾರು ಎಷ್ಟು ಮತಗಳು ಬಂದಿರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್. SC/ST ಕುರುಬ ಮತಗಳು ಯಾರಿಗೆ ಎಷ್ಟು, ಹಾಗಾದ್ರೆ ಪಬ್ಲಿಕ್ ಟಿವಿ ಈ ಕುರಿತಂತೆ ಕೂಡ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡೋ ಕೆಲಸವನ್ನು ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಈಗಾಗಲೇ ನಿರಾಶಾದಾಯಕ ವಾತಾವರಣ ಇರಬಹುದು ಅಂತ ಚುನಾವಣೋತ್ತರ ಸಮೀಕ್ಷೆಗಳು ಹೇಳ್ತಾ ಇದೆ. ಬಟ್ ಹಾಗಿದ್ರು ವೋಟ್ ಶೇರಿಂಗು ಅಥವಾ ಸಮುದಾಯವಾರು ಬಲ ಹೇಗಿದೆ ಅಂತ ನೋಡೋದಾದ್ರೆ SC ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, ಯೂಶಲಿ ಕಾಂಗ್ರೆಸ್ ಬೆನ್ನಿಗೆ ನಿಂತುಕೊಳ್ಳುವಂತಹ ಸಮುದಾಯಗಳ ಪೈಕಿ ಒಂದು. ಸೊ 55%ನಷ್ಟು ಓಟು ಕಾಂಗ್ರೆಸ್ಗೆ ಹೋಗಿರಬಹುದು, ಅರ್ಥಾತ್ ಇಂಡಿಯಾ ಒಕ್ಕೂಟಕ್ಕೆ ಹೋಗಿರಬಹುದು ಅಂತ ಹೇಳಲಾಗ್ತಾ ಇದೆ. 55%ನಷ್ಟು. ಅಲ್ಲಿ ನಾವು ನೋಡಿದ್ವಿ NDA ಒಕ್ಕೂಟಕ್ಕೆ ಎಷ್ಟು ಬಲ ಅಂದಾಗ 41%. ಬಟ್ ಇಲ್ಲೇ ಹೆಚ್ಚು ತೂಕ ವಾಲ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಇನ್ನು ಕುರುಬ ಸಮುದಾಯ ಫಾರ್ ಆಬ್ವಿಯಸ್ ರೀಸನ್ಸು 50%ನಷ್ಟು ಇಂಡಿಯಾ ಒಕ್ಕೂಟಕ್ಕೆ ಮತ ಹಾಕಿರುವಂತಹ ಸಾಧ್ಯತೆ ಇದೆ. ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸು. ಇನ್ನು STಗೆ ಸಂಬಂಧಪಟ್ಟಂತಹ ಡೀಟೇಲ್ಸನ್ನು ಕೂಡ ನಾವು ಗಮನಿಸ್ಬಿಡೋಣ. ಸೊ ST 36%ನಷ್ಟು ಓಟ್ಗಳು ಇಂಡಿಯಾ ಒಕ್ಕೂಟಕ್ಕೆ ಬಿದ್ದಿರೋ ಸಾಧ್ಯತೆ ಇದೆ. ಇದೊಂದು ಪ್ರೆಡಿಕ್ಷನ್. ಅಂದರೆ ಯಾವ್ಯಾವ ಸಮುದಾಯವಾರು ಲೆಕ್ಕಾಚಾರವನ್ನು ನೋಡಿದಾಗ, ಬ್ರೇಕ್ ಮಾಡಿ ನೋಡಿದಾಗ ಇಂತಿಂಥ ಪರ್ಸೆಂಟೇಜ್ನಷ್ಟು ಜನ ಇವರಿಗೆ ಈ ಸಲ ಸಪೋರ್ಟ್ ಮಾಡಿರಬಹುದು ಅಂತ. ಸೊ 36%ನಷ್ಟು ಬಂದಿರಬಹುದು ಅಂತ. ಇನ್ನೊಂದು ಕಡೆಗೆ ಒಕ್ಕಲಿಗ ಸಮುದಾಯದ ಬಗ್ಗೆ ಬಹಳಷ್ಟು ನಿರೀಕ್ಷೆಯನ್ನು ಕಾಂಗ್ರೆಸ್ ಇಟ್ಕೊಂಡಿತ್ತು. ಮತ್ತು ಲಾಸ್ಟ್ ಟೈಮ್ ವೋಟ್ ಶಿಫ್ಟ್ ಆಗಿದ್ದು ಫ್ಲೂಕಲ್ಲ, ನಿಜವಾಗ್ಲೂ ಒಕ್ಕಲಿಗರು ನಮ್ಮ ಬೆನ್ನಿಗೆ ನಿಂತ್ಕೊಳ್ತಾ ಇದ್ದಾರೆ ಅಂತ ಪ್ರೂವ್ ಮಾಡೋದು ಬಹಳ ಅನಿವಾರ್ಯ ಆಗಿತ್ತು. ಯಾಕಂದರೆ ಇದರ ಮೇಲೆ ಹಲವರ ಭವಿಷ್ಯ, ರಾಜಕಾರಣದಲ್ಲಿ ಮಹತ್ವಾಕಾಂಕ್ಷೆಗಳನ್ನು ಇಟ್ಕೊಂಡಿರೋರ ಭವಿಷ್ಯ ಕೂಡ ನಿಂತಿತ್ತು. ಆದರೆ 24%ನಷ್ಟು ಸಮುದಾಯ ಬೆನ್ನಿಗೆ ನಿಂತಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಒನ್ಸ್ ರಿಸಲ್ಟ್ ಔಟ್ ಆದಮೇಲೆ ಗೊತ್ತಾಗುತ್ತೆ ನಮಗೆ ಎಷ್ಟು ಪರ್ಸೆಂಟೇಜ್ನಲ್ಲಿ ಸಪೋರ್ಟ್ ಮಾಡಿದ್ದಾರೆ ಅಂತ. ಇನ್ನು ಲಿಂಗಾಯತ ಸಮುದಾಯದಿಂದ 15%ನಷ್ಟು ಓಟು ಕಾಂಗ್ರೆಸ್ಗೆ ಬಂದಿರಬಹುದು. ಈ ಸಮುದಾಯ ನಿಂತಿರುವಂತಹ ಶೇಕಡಾವಾರು ಪ್ರಮಾಣವನ್ನು ನಾವು ಗಮನಿಸ್ತಾ ಇದ್ದೀವಿ. ಲಿಂಗಾಯತ ಸಮುದಾಯದಿಂದ ಒಂದು 15%ನಷ್ಟು ಓಟು ಬೇರೆ ಬೇರೆ ಕಾರಣಕ್ಕೋಸ್ಕರ, ಅಂದರೆ ವ್ಯಕ್ತಿಯ ವರ್ಚಸ್ಸು ಅಥವಾ ಸಮುದಾಯವಾರು ನಾಯಕ ಅಂತ ಹೋಗಿರಬಹುದು ಅಂತ.